ಹೊಸ ಸರ್ಕಾರ ರಚನೆಯಾಗಿದೆ. ಮುಖ್ಯಮಂತ್ರಿ ಡಿಕೆಶಿ ಸಭೆ ಮೇಲೆ ಸಭೆ ನಡೆಸ್ತಾ ಆಡಳಿತ ಆರಂಭಿಸಿದ್ದಾರೆ. ಆದರೆ ಸಚಿವರುಗಳು ಮಾತ್ರ ಇನ್ನೂ ಖಾತೆ ಹಂಚಿಕೆಯ ಅಸಮಾಧಾನದಲ್ಲೇ ಇದ್ದಾರೆ. ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಬಳಿಕ ಮತ್ತೊಬ್ಬ ಸಚಿವರು ಒಳಗೊಳಗೆ ಬೇಸರಗೊಂಡಿರೋದು ಗೊತ್ತಾಗಿದೆ. ದೇವರ ದರ್ಶನ, ತವರಿನ ಜನರಿಗೆ ಕೃತಜ್ಞತೆ, ಅಧಿಕಾರಿಗಳ ಸಭೆ ಅಂತ ಮುಖ್ಯಮಂತ್ರಿಗಳು ಫುಲ್ ಬ್ಯುಸಿ ಆಗಿದ್ದಾರೆ. ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸ್ತಿದ್ದಾರೆ. ಆದ್ರೆ ಡಿಕೆಶಿ ಮಂತ್ರಿಮಂಡಲದ ಸಚಿವರು ಮಾತ್ರ ಇನ್ನೂ ಖಾತೆಯಲ್ಲೇ ಇದ್ದಾರೆ. ಸಚಿವರಾದ ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಮುನಿಸು ಮರೆಯಾಗಿರೋದು ಒಂದು ಕಡೆ ಆದ್ರೆ, ಮತ್ತಷ್ಟು ಸಚಿವರು ಒಳಗೊಳಗೆ ಬೇಸರ ಹೊರಹಾಕಿರೋದು ಗೊತ್ತಾಗಿದೆ. ಬಿಡಿಎ ಇಲ್ಲದ ಖಾತೆ, ಕೃಷ್ಣ ಬೈರೇಗೌಡ ಖ್ಯಾತೆ. ಹೈಕಮಾಂಡ್ ಮುಂದೆ ಸಚಿವರ ಬೇಸರ. ನನಗೆ ಆಹಾರ ಖಾತೆ ಇಷ್ಟ ಇಲ್ಲ ಅಂತ ಹಿರಿಯ ಸಚಿವ ಮುನಿಯಪ್ಪ ಬಹಿರಂಗವಾಗಿ ಮುನಿಸು ಹೊರಹಾಕಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಟಿದ್ರು. ಇದೇ ಮುನಿಸಿಗೆ ಹೈಕಮಾಂಡ್ ಮದ್ದರದಿದೆ ನಿಜ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಹೊಂದಿರೋ ಸಚಿವ ಕೃಷ್ಣ ಬೈರೇಗೌಡ ಕೂಡ ಬೇಸರಗೊಂಡಿದ್ದಾರೆ ಎನ್ನಲಾಗ್ತಿದೆ. ಕೃಷ್ಣ ಬೈರೇಗೌಡ ಅವರಿಗೆ ಈ ಬಾರಿ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಲಾಗಿದೆ. ಆದರೆ ಈ ಖಾತೆಯಲ್ಲಿ ಬಿಡಿಎ ಹಾಗೂ ಬಿಎಂಆರ್ಡಿಎ ಇಲ್ಲ. ಇವೆರಡೂ ನಿಗಮಗಳು ಇಲ್ಲದೆ ಇರೋ ಖಾತೆ ಯಾಕೆ ಬೇಕು? ಇದೊಂದು ರೀತಿ ಹೃದಯವೇ ಇಲ್ಲದ ಅಂಗಾಂಗದಂತಾಗಿದೆ ಅಂತ ಸಚಿವರು ಬೇಸರಗೊಂಡಿದ್ದಾರೆ. ಇವತ್ತು ಸಿಎಂ ರನ್ನ ಭೇಟಿಯಾಗಿ ಈ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ಸದ್ಯ ಬಿಡಿಎ ಹಾಗೂ ಬಿಎಂಆರ್ಡಿಎ ನಿಗಮಗಳು ಮುಖ್ಯಮಂತ್ರಿಗಳ ಬಳಿಯೇ ಇವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ರನ್ನ ಭೇಟಿಯಾಗಿದ್ದ ಸಚಿವ ಕೃಷ್ಣ ಬೈರೇಗೌಡ ಕೊಟ್ರೆ ಪೂರ್ತಿ ಕೊಡಿ, ಚೌಚೌ ಬೇಡ ಅಂತ ಮನವಿ ಮಾಡಿದ್ದಾರೆ. ಅಷ್ಟಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಬಿಎಂಆರ್ಡಿಎ ಅಡಿಯಲ್ಲಿ ಬರುತ್ತೆ. ಇನ್ನು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆ ಬಿಡಿಎ ಅಡಿಯಲ್ಲಿದೆ. ಇಂಥ ಪ್ರಮುಖ ಕೆಲಸಗಳೇ ಬೆಂಗಳೂರು ಅಭಿವೃದ್ಧಿ ಸಚಿವರ ವ್ಯಾಪ್ತಿಗಿಲ್ಲ. ಹೀಗಾಗಿ ಇಂಥ ಕೆಲಸ ಇಲ್ಲದ ಬೆಂಗಳೂರು ನಗರಾಭಿವೃದ್ಧಿ ಯಾಕೆ ಬೇಕು ಅಂತ ಸಚಿವರು ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಈ ಅಸಮಾಧಾನದ ಬಗ್ಗೆ ಸ್ವತಃ ಕೃಷ್ಣ ಬೈರೇಗೌಡ ಅವರನ್ನೇ ಟಿವಿ9 ಸ್ಪಷ್ಟನೆ ಕೇಳಿತು. ಆದ್ರೆ ಸಚಿವರು ಮಾತ್ರ ನೋ ರಿಯಾಕ್ಷನ್ ಅಂದ್ರು. ಡಿಸಿಎಂ ಅವರನ್ನು ಭೇಟಿ ಆಗಿದ್ರಿ, ಡಿಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ರಿ ಸರ್. ಖಾತೆ ಬಗ್ಗೆ ಏನು ಮಾತಾಡಿದ್ರು? ಮಂತ್ರಿ ಆದ್ಮೇಲೆ ಡೈಲಿ ಭೇಟಿ ಅದೇನೋ ಬಿಎಂಆರ್ಡಿಎಲ್ ಮತ್ತೆ ಬಿಡಿಎ ಎರಡೂ ಬೇಕಂತ ಹೇಳಿದ್ರಂತೆ ಸರ್. ಏನಾಯ್ತು ಚರ್ಚೆ? ಸಿಎಂ ಜೊತೆ ಏನೋ ಮಾತಾಡಿದ್ರ ಸರ್? ಸರ್ ಮೊನ್ನೆ ಸುರ್ಜೇವಾಲ್ ಅವರನ್ನು ಭೇಟಿ ಆಗಿದ್ರಿ ಸರ್. ಪಾರ್ಟಿ ಆದ್ಮೇಲೆ ಎಲ್ಲ ಭೇಟಿ ಆಗ್ತಾನೆ ಇರ್ತೀವಿ. ಪಾರ್ಟಿ, ಪಕ್ಷ, ಸರ್ಕಾರ. ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರಂತೆ ಸರ್. ನಿಮ್ಮ ಸ್ವಾತಂತ್ರ್ಯ, ನೀವು ಏನ್ ಬೇಕಾದ್ರೂ ಮಾತಾಡೋದು. ನೋ ರಿಯಾಕ್ಷನ್. ಇನ್ನು ಈ ಹಿಂದೆ ಕಂದಾಯ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದ ಕೃಷ್ಣ ಬೈರೇಗೌಡ ತಮ್ಮ ಸಾಧನೆ ಹೇಳ್ಕೊಳ್ತಲೇ ಕಂದಾಯ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಜನಪರ ಬದಲಾವಣೆಯನ್ನ ತಂದಿದ್ದೇವೆ. ಮೌನವಾಗಿ ಜನರ ಮನೆ ಬಾಗಿಲಿಗೆ ಹೋಗಿ ಅಸಾಧ್ಯವಾದಂತಹದನ್ನ ಸಾಧ್ಯವಾಗಿಸಿ ಒಂದಷ್ಟು ಅಳಿಲು ಸೇವೆ ಜನಗಳಿಗೆ ಸಲ್ಲಿಸಿದ್ದೇವೆ ಅನ್ನುವ ಸಾರ್ಥಕ ಮನೋಭಾವದೊಂದಿಗೆ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೊನೆ ಕ್ಷಣದಲ್ಲಿ ವಂಚಿತರಾಗಿರೋ ಸಚಿವ ಸತೀಶ್ ಜಾರಕಿಹೊಳಿ, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಬೇಡಿಕೆ ಇಟ್ಟಿದ್ದು ನಿಜ. ಈಗ ಹರಿಪ್ರಸಾದ್ ನೇಮಕವಾಗಿದ್ದು ಅವ್ರ ನೇತೃತ್ವದಲ್ಲೇ ಕೆಲಸ ಮಾಡ್ತೀನಿ ಅಂದ್ರು. ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಅನ್ನೋ ನಿರೀಕ್ಷೆ ಇತ್ತು. ಇತ್ತು, ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ರು ಹಿರಿಯರು ಅನುಭವಸ್ಥರಾಗಿದ್ದಾರೆ, ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ ಸತೀಶ್, ಈ ತಿಂಗಳ ಅಂತ್ಯದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂದ್ರು. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ಬೋದು? ಬೇಗ ಈ ಮಂತ್ ಎಂಡ್ ಒಳಗೆ ಮಾಡ್ಬೋದು. ಬೇಕು 20 ಸೀಟ್ ಖಾಲಿದೆ ಟೋಟಲ್. ಸೊ ಬೇಗ ಆದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲರ 20 ಖಾಲಿ ಇಟ್ಟು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ. ಇದಿಷ್ಟೇ ಅಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆನೂ ಸತೀಶ್ ಬ್ಯಾಟಿಂಗ್ ಮಾಡಿದ್ದಾರೆ. ಕಳೆದ ಬಾರಿ ಬೆಳಗಾವಿಯಲ್ಲಿ ಮಹಿಳೆಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿಯೂ ಬೆಳಗಾವಿಯಲ್ಲಿ ಮಹಿಳೆಗೆ ಸಚಿವ ಸ್ಥಾನ ಕೊಡೋದು ಅನಿವಾರ್ಯ ಅಂದ್ರು. 3 ಸಲ ತಪ್ಪಿದ ಸಿಎಂ ಸ್ಥಾನ, ಪರಮೇಶ್ವರ್ ಭಾವುಕ. ಸರಿಯಾದ ಖಾತೆ ಸಿಕ್ಕಿಲ್ಲ ಅಂತ ಸಚಿವರು ಖ್ಯಾತೆ ತೆಗೆದ್ರೆ, ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕರಾಗಿದ್ರು. 2013ರಲ್ಲಿ ನಾನು ಸೋತಿದ್ರಿಂದ ಸಿಎಂ ಸ್ಥಾನ ತಪ್ಪಿ ಹೋಯಿತು, ಹೀಗಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು.
2018 ಹಾಗೂ ಈ ಬಾರಿಯೂ ರಾಜಕೀಯ ಕಾರಣದಿಂದ ಸಿಎಂ ಸ್ಥಾನ ತಪ್ಪಿತು ಅಂತ ತುಮಕೂರಿನಲ್ಲಿ ಆಪ್ತರ ಮುಂದೆ ಭಾವುಕರಾಗಿದ್ರು. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನಮ್ಮ ಅದೃಷ್ಟ ನಮ್ಮನೆ ಬರೋಣ ಏನೈತಿ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 18 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು. ಈ ಬೇಸರದ ನಡುವೆ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅನ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದು ತಪ್ಪಿಲ್ಲ. ಈ ತಿಂಗಳ ಅಂತ್ಯದಲ್ಲಿ ಸಂಪುಟ ವಿಸ್ತರಣೆ ಆಗಲಿದೆ ಅನ್ನೋ ಸುಳಿವು ಸಿಕ್ತಿದ್ದಂತೆ ಎಂಸಿ ಸುಧಾಕರ್, ಶಿವರಾಜ್ ತಂಗಡಗಿ, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವರು ಪೈಪೋಟಿ ನಡೆಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ನನಗೆ ಸಚಿವ ಸ್ಥಾನ ಕೊಡದಿದ್ರೆ SN ಸುಬ್ಬಾರೆಡ್ಡಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈರಣ್ಣ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.